ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನವರಾತ್ರಿ ಹಬ್ಬ 2025ಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳು. ತಮ್ಮೆಲ್ಲರಿಗೂ ಶುಭವಾಗಲಿ. ತಮ್ಮ ಮನೆಯವರಿಗೆ, ಸಮಾಜಕ್ಕೆ ಒಳ್ಳೆಯದಾಗಲಿ. ಈ ದಿನ ವಿಜಯದಶಮಿಯ ಪ್ರಯುಕ್ತ ವಿಶೇಷ ಸತ್ಸಂಗ. ವಿಜಯದಶಮಿಯ ಬಗ್ಗೆ ಆಧ್ಯಾತ್ಮಿಕ ಚಿಂತನೆ ಮಾಡೋಣ. ಪ್ರತಿ ಹಬ್ಬಕ್ಕೆ 3 ಹಂತಗಳಲ್ಲಿ ಅರ್ಥ ಇದೆ: ಆದಿ ಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಭೌತಿಕ ಅಂದರೆ ನಡೆದ ಘಟನೆ. ಆದಿ ಭೌತಿಕ ಈಸ್ ಎ ಹಿಸ್ಟಾರಿಕಲ್ ಇವೆಂಟ್. ರಾಮಾಯಣ, ರಾವಣ ಅದು ಕಾಲ್ಪನಿಕ ಕಥೆ ಅಲ್ಲ, ಅದು ಒಂದು ನಡೆದ ಕಥೆ, ಹಿಸ್ಟಾರಿಕಲ್ ಇವೆಂಟ್. ಆ ದೃಷ್ಟಿಯಿಂದ ಆದಿದೈವಿಕ, ಆದಿ ಭೌತಿಕ ನಮಗೆ ಪ್ರಾಮುಖ್ಯ. ಇಂದಿಗೂ ಕೂಡ ಹಲವಾರು ರಾಮಾಯಣದ ಸ್ಥಳಗಳು ಸಿಗ್ತವೆ, ಐತಿಹಾಸಿಕ ಸ್ಥಳಗಳು. ಸೊ ಆದಿ ಭೌತಿಕವಾಗಿ ರಾಮ ಮತ್ತು ರಾವಣ ಇದ್ರು. ರಾಮ ರಾವಣನನ್ನು ಕೊಂದ ದಿವಸ ಇವತ್ತು. ಇದು ಮೊದಲನೇ ಚಿಂತನೆ. ಆದಿ ದೈವಿಕ ಅಂದ್ರೆ ರಾಮ ಯಾರು? ರಾಮ ವಿಷ್ಣುವಿನ ಅವತಾರ. ಭಗವಾನ್ ವಿಷ್ಣುವಿನ ಅವತಾರ ರಾಮ. ಹಾಗೋಸ್ಕರ ರಾಮನನ್ನು ಪೂಜೆ ಮಾಡ್ತೇವೆ, ಅವತಾರ ಪುರುಷ ಅಂತ ಪೂಜೆ ಮಾಡ್ತೇವೆ. ಅದು ಆದಿ ದೈವಿಕ. ಆದಿ ಭೌತಿಕ ಯಾರಿಗೆ ಮುಖ್ಯ? ಹಿಸ್ಟಾರಿಯನ್ಸ್, ಅವರು ಇತಿಹಾಸಕಾರರಿಗೆ ಮುಖ್ಯ. ದೈವಿಕ ಯಾರಿಗೆ ಮುಖ್ಯ? ಭಕ್ತರಿಗೆ ಮುಖ್ಯ. ಆಧ್ಯಾತ್ಮಿಕ, ಆಧ್ಯಾತ್ಮಿಕ ಸಾಧನೆಗೆ ಮುಖ್ಯ. ಆಧ್ಯಾತ್ಮಿಕವಾಗಿ ರಾಮನವಮಿ ಅಂದ್ರೆ ಏನು? ರಾವಣ ಅಂದ್ರೆ ಯಾರು? ರಾಮ ಅಂದ್ರೆ ಯಾರು? ರಾವಣ ದಶಕಂಠ, 10 ಹೆಡೆಡ್ ಮಾನ್ಸ್ಟರ್. ಆ ರಾವಣನಿಗೆ 10 ಕಂಠಗಳು. ರಾವಣನಿಗೆ 10 ಕುತ್ತಿಗೆಗಳು, 10 ಕಂಠಗಳು. ಅದಕ್ಕೆ ದಶಕಂಠ ಅಂತ ಹೇಳುದು, 10 ಹೆಡೆಡ್. ರಾವಣನಿಗೆ ಒಂದು ದೊಡ್ಡ ಸೇನೆ. ರಾವಣ ಹ್ಯಾಡ್ ಎ ಬಿಗ್ ಆರ್ಮಿ. ಆ ಯುದ್ಧ ಮುಗಿದು ರಾಮ ರಾವಣನನ್ನು ಕೊಂದ ದಿವಸ ವಿಜಯದಶಮಿ. ರಾವಣ ಯಾರು? 10 ಹೆಡೆಡ್ ಮಾನ್ಸ್ಟರ್ಸ್, 10 ತಲೆಗಳ ಅಸುರ. ಈ 10 ತಲೆಗಳು ಯಾವುದು? ಪಂಚ ಜ್ಞಾನೇಂದ್ರಿಯಗಳು, ಪಂಚಕಂದ್ರಿಯಗಳು, ಕರ್ಮೇಂದ್ರಿಯಗಳು ನಿಯಂತ್ರಣ ಮಾಡುವಂತ ಶಕ್ತಿ. ಅದು ಅಹಂಕಾರ ಅಂತ ಹೇಳ್ತೇವೆ. ರಾವಣನ ಸೇನೆ ಏನು? ರಾವಣನ ದೊಡ್ಡ ಸೇನೆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಆಸುರಿ ಪ್ರವೃತ್ತಿ. ರಾಮ ಯಾರು? ನಮ್ಮ ಆತ್ಮ ರಾಮ. ರಾಮ ಅಂದರೆ ಬೆಳಕು. ರಾಮ ಅಂದ್ರೆ ಆನಂದ. ರಾ ಅಂದ್ರೆ ಅಗ್ನಿ ಬೀಜ. ರಾ ಅಂದ್ರೆ ಬೆಳಕು. ರಾಮ ಅಂದ್ರೆ ಬೆಳಕು. ಎಂತ ಬೆಳಕು? ಆತ್ಮ ಜ್ಯೋತಿಯ ಬೆಳಕು. ಆತ್ಮದ ಬೆಳಕು ರಾಮ. ರಾಮ ಅಂದ್ರೆ ಆನಂದ ಸ್ವರೂಪ. ಅದಕ್ಕೋಸ್ಕರ ರಾಮ ಅಂದ್ರೆ ಆತ್ಮ ರಾಮ, ಆನಂದ ರಮಣ, ಅಚ್ಯುತ ಕೇಶವ, ಹರಿನಾರಾಯಣ, ಹರಿನಾರಾಯಣ, ಸ್ವಾಮಿನಾರಾಯಣ, ಸತ್ಯನಾರಾಯಣ. ಆತ್ಮ ರಾಮ. ನಮ್ಮ ಆತ್ಮವೇ ರಾಮ. ಆತ್ಮದ ಬೆಳಕು, ಆತ್ಮಜ್ಯೋತಿಯೇ ರಾಮ. ಆ ಅರಿವಿನ ಬೆಳಕಿನಲ್ಲಿ ಅಹಂಕಾರದ ನಾಶವೇ ವಿಜಯದಶಮಿ. ದಶಮಿ ಅಂದ್ರೆ 10. 10ನ್ನ ಕಳಚಿಕೊಂಡ ದಿವಸ, ಅಹಂಕಾರ ನಾಶವಾದ ದಿವಸ ವಿಜಯದಶಮಿ. ಆ ವಿಜಯದಶಮಿ ಹಬ್ಬ ಸಂದರ್ಭದಲ್ಲಿ ವಿಜಯದಶಮಿ
ಮತ್ತು ನವರಾತ್ರಿ ಬಗ್ಗೆ ಚಿಂತನೆ ಮಾಡೋಣ. ನವರಾತ್ರಿ 9 ದಿನಗಳ ಹಬ್ಬ, 9 ರಾತ್ರಿಗಳ ಹಬ್ಬ. ಆ 9 ರಾತ್ರಿಗಳನ್ನ ನವದುರ್ಗೆಯರಿಗೆ ಅರ್ಪಣೆ ಮಾಡ್ತಾರೆ. ನವದುರ್ಗೆ, 9 ದುರ್ಗೆಯರು. ಆ 9 ದುರ್ಗೆಯರು, 9 ಶಕ್ತಿಗಳು ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಸಂಕೇತ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರ, ಸಿದ್ಧಿ. ಈ ರೀತಿ ಚಕ್ರಗಳ ಮೂಲಕ ಆಧ್ಯಾತ್ಮಿಕ ಪ್ರಯಾಣವನ್ನ ನವದುರ್ಗೆಯರ ಮೂಲಕ ಹೇಳ್ತಾರೆ. ಇದು ಅಂತರಂಗ ಸಾಧನೆ, ಒಳಗಿನ ಸಾಧನೆ. ಅದೇ ರೀತಿ 9 ದಿನಗಳ ನವರಾತ್ರಿ 9 ದಿನಗಳನ್ನ 3 ದಿನ ಲಕ್ಷ್ಮೀ ಪೂಜೆ, 3 ದಿನ ದುರ್ಗಾ ಪೂಜೆ, 3 ದಿನ ಸರಸ್ವತಿ ಪೂಜೆ. ಮೊದಲು 3 ದಿವಸ ದುರ್ಗಾ ಪೂಜೆ, 3 ದಿವಸ ಲಕ್ಷ್ಮೀ ಪೂಜೆ, 3 ದಿವಸ ಸರಸ್ವತಿ ಪೂಜೆ. ಬಾಹ್ಯದಲ್ಲಿ ಪೂಜೆ, ಅಂತರಂಗದಲ್ಲಿ ಪೂಜೆ. ಅಂತರಂಗದ ಪೂಜೆಯಲ್ಲಿ ನಮ್ಮ ಶಕ್ತಿಯ ಸಂಚಾಲನ. ಅದಕ್ಕೋಸ್ಕರ ಬೀಜ ಮಂತ್ರಗಳನ್ನ ಉಚ್ಚಾರಣೆ ಮಾಡೋಣ. ಐಂ ಅನ್ನೋದು ಸರಸ್ವತಿ ಬೀಜ ಮಂತ್ರ, ಹ್ರೀಂ ಅನ್ನೋದು ಲಕ್ಷ್ಮೀ ಬೀಜ ಮಂತ್ರ, ಕ್ಲೀಂ ಅನ್ನೋದು ದುರ್ಗಾ ಬೀಜ ಮಂತ್ರ. ಐಂ ಆ ವೈಬ್ರೇಷನ್, ಕಂಪನ ಆಜ್ಞಾಚಕ್ರದಲ್ಲಿ ಆಗಬೇಕು. ಐಂ ಐಂ ಸರಸ್ವತಿ ನಮಃ. ಹೃದಯ ಭಾಗದಲ್ಲಿ ಲಕ್ಷ್ಮೀ ಶಕ್ತಿ, ಆಜ್ಞಾಚಕ್ರದಲ್ಲಿ ಸರಸ್ವತಿ ಶಕ್ತಿ. ಹ್ರೀ 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 ಮಹಾಲಕ್ಷ್ಮೀ ನಮಃ. ನಾಭಿಯ ಭಾಗದಲ್ಲಿ ಮಣಿಪುರ ಚಕ್ರದಲ್ಲಿ ದುರ್ಗಾಶಕ್ತಿ. ಗಮನ ಅಲ್ಲಿ ಹೋಗ್ಲಿ. ಕ್ಲೀಂ 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 ದುರ್ಗಾಯೇ ನಮಃ. ಈ 3 ಶಕ್ತಿಗಳನ್ನ, ಲಕ್ಷ್ಮೀ ಶಕ್ತಿ, ದುರ್ಗಾಶಕ್ತಿ ಮತ್ತು ಸರಸ್ವತಿ ಶಕ್ತಿ, ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚೇತನ ಮಾಡೋದಕ್ಕೆ ನವರಾತ್ರಿ ಅಂತ ಹೇಳುದು. ಅಲ್ಪ ಪ್ರಮಾಣದಲ್ಲಿ ಎಲ್ಲರೂ ಆಗುತ್ತೆ, ಎಲ್ಲರೂ ಆ ಶಕ್ತಿಗಳಿದ್ದಾವೆ. ದೇವಿ ಅಂದ್ರೆ ಯಾರೋ ಎಲ್ಲೋ ಇದ್ದಾರೆ ಅಂತ ತಿಳ್ಕೊಬಿಡಿ. ನಮ್ಮಲ್ಲಿರೋ ದೇವಿ ಶಕ್ತಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆ ದೇವಿ ಶಕ್ತಿ ನಿಮ್ಮಲ್ಲಿ ಮಾತೃ ರೂಪದಲ್ಲಿದ್ದಾಳೆ. ಎಲ್ಲಿ ಮಾತೃ ರೂಪ? ತಾಯಿ ರೂಪದಲ್ಲಿ. ಎಲ್ಲಿ? ಹೃದಯ ಭಾಗದಲ್ಲಿ. ತಾಯಿ ಅಂದ್ರೆ ಪ್ರೇಮ. ಆ ಪ್ರೇಮ ಶುರುವಾಗಿ ಲಕ್ಷ್ಮೀ ಶಕ್ತಿ ನಮ್ಮ ಹೃದಯದ ರೂಪದಲ್ಲಿದ್ದಾಳೆ. ಎಲ್ಲರೂ ಇದ್ದಾಳೆ, ಗಂಡಸರಿದ್ದಾರೆ, ಹೆಂಗಸರಿದ್ದಾರೆ. ಯಾ ದೇವಿ ಕ್ಷುಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಕ್ಷುಧ ಅಂದ್ರೆ ಹಸಿವು. ಹಸಿವೆಲ್ಲಿ? ಹೊಟ್ಟೆಯ ಭಾಗ, ನಾಭಿ, ಸ್ಟಮಕ್. ಹಸಿವಿನ ರೂಪದಲ್ಲಿ ನಿಮ್ಮಲ್ಲಿ ಯಾರಿದ್ದಾರೆ? ಅದೇ ದೇವಿ. ಕ್ಷುಧಾ ರೂಪೇಣ. ಅದ್ಯಾರು? ದುರ್ಗಾಶಕ್ತಿ. ಆ ದುರ್ಗಾಶಕ್ತಿ ನಮ್ಮಲ್ಲಿದ್ದಾಳೆ ಹಸಿವಿನ ರೂಪದಲ್ಲಿ. ಆ ದುರ್ಗಾಶಕ್ತಿ ನಾವು ಊಟ ಮಾಡಲ್ಲ, ಆಹಾರ ಜೀರ್ಣ ಆಗುವುದಿಲ್ಲ, ಶಕ್ತಿ ಸಂಚಾಲನ ಆಗುವುದಿಲ್ಲ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ
ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ನಮ್ಮ ಬುದ್ಧಿಯಲ್ಲಿ ಆಜ್ಞಾದಲ್ಲಿ ಬುದ್ಧಿ ರೂಪದಲ್ಲಿದ್ದಾಳೆ ಆ ದೇವಿ ಸರಸ್ವತಿ. ಲಕ್ಷ್ಮಿ ದುರ್ಗಾ ಸರಸ್ವತಿ. ಲಕ್ಷ್ಮಿ ಪ್ರೇಮ ರೂಪದಲ್ಲಿ, ಮಾತೃ ರೂಪದಲ್ಲಿ, ದುರ್ಗಾ ಹಸಿವಿನ ರೂಪದಲ್ಲಿ, ಕಡೆಗೆ ಸರಸ್ವತಿ ಬುದ್ಧಿ ರೂಪದಲ್ಲಿ ನಮ್ಮಲ್ಲಿದ್ದಾಳೆ. ಲಕ್ಷ್ಮಿ ಇಸ್ ಇನ್ ದ ಫಾರ್ಮ್ ಆಫ್ ಹಂಗರ್, ದುರ್ಗಾ ಇಸ್ ಫಾರ್ಮ್ ಹಂಗರ್, ಲಕ್ಷ್ಮಿ ಇನ್ ದ ಫಾರ್ಮ್ ಆಫ್ ಲವ್, ಅಂಡ್ ಸರಸ್ವತಿ ಇನ್ ದ ಫಾರ್ಮ್ ಆಫ್ ಬುದ್ಧಿ. ದೇ ಆರ್ ದೇರ್ ಇನ್ ಅಸ್. ದೆನ್ ವಾಟ್ ಇಸ್ ಅವರ್ ಪ್ರಾಬ್ಲಮ್? ನಮ್ಗೇನು ಪ್ರಾಬ್ಲಮು? ನಮಗೆ ಸಮಸ್ಯೆ ಏನು? ಈ ಮೂರು ಶಕ್ತಿಗಳು ನಮ್ಮಲ್ಲಿ ಪೂರ್ಣವಾಗಿ ವ್ಯಕ್ತ ಆಗ್ತಾ ಇಲ್ಲ, ಅಲ್ಪ ಪ್ರಮಾಣದಲ್ಲಿ ವ್ಯಕ್ತ ಆಗ್ತದೆ. ಫುಲ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನ್ ಎನರ್ಜಿ ಇಸ್ ನಾಟ್ ಹ್ಯಾಪನಿಂಗ್. ಆ ಮೂರು ಶಕ್ತಿಗಳು ನಮ್ಮಲ್ಲಿ ಪೂರ್ಣವಾಗಿ ಬೆಳಗುವುದೇ ದಿವ್ಯ ಶಕ್ತಿ ಜಾಗರಣ. ಅದೇ ನವರಾತ್ರಿ. ಡಿವೈನ್ ಎನರ್ಜಿ ಅವೇಕನಿಂಗ್ ಈಸ್ ಕಾಲ್ಡ್ ನವರಾತ್ರಿ. ಲಕ್ಷ್ಮೀ ಶಕ್ತಿ, ದುರ್ಗಾ ಶಕ್ತಿ, ಸರಸ್ವತಿ ಶಕ್ತಿ ಪೂರ್ಣ ಪ್ರಮಾಣವಾಗಿ ಬೆಳಗಬೇಕು. ಅದಕ್ಕೆ ನವರಾತ್ರಿ ಅಂತ ಹೇಳೋದು. ಆ ಪೂರ್ಣ ಪ್ರಮಾಣದಲ್ಲಿ ಯಾಕೆ ಬೆಳಗೋದಿಲ್ಲ? ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಫುಲ್ ಶಕ್ತಿ ಇರ್ತದೆ, ಎನರ್ಜಿ ಇರ್ತದೆ. ಎಷ್ಟು ಮಾಡಿದ್ರೆ ಉತ್ಸಾಹ ಸುಸ್ತಾಗಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಅಹಂಕಾರ ಇಲ್ಲ. ಆ ಅಹಂಕಾರ ಏನ್ ಮಾಡ್ತದೆ, ನಮ್ಮ ಯೂನಿವರ್ಸ್ ಅಂದ್ ವಿಶ್ವದಿಂದ ಬೇರೆ ಮಾಡ್ತದೆ. ಬೆಳೀತಾ 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 ಅಹಂಕಾರ ಕೂಡ ಬೆಳೀತದೆ. ರಾವಣ ಬೆಳಿತಾನೆ ಒಳಗೆ, ಬೆಳೀತಾ ಬೆಳೀತಾ ಅಹಂಕಾರ ಬೆಳೀತದೆ. ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಅಹಂಕಾರ ಬೆಳೀತದೆ ರಾವಣ. ಆವಾಗ ಏನಾಗುತ್ತೆ, ನಾವು ವಿಶ್ವದಿಂದ ಬೇರ್ಪಡೆ ಆಗ್ತೇವೆ. ಆ ವಿಶ್ವದಿಂದ ಬೇರ್ಪಡೆ ಆದಾಗ ಶಕ್ತಿಯ ಪ್ರಭಾವ ಕಡಿಮೆ ಆಗ್ತದೆ. ಇನ್ ದ ಚೈಲ್ಡ್ ಎನರ್ಜಿ ಫ್ಲೋ ಇಸ್ ಮ್ಯಾಕ್ಸಿಮಮ್. ಆಸ್ ಯು ಗ್ರೋ ಅಪ್, ಈಗೋ ಇಸ್ ದೇರ್, ವಿ ಫೀಲ್ ಕಟ್ ಆಫ್ ಫ್ರಮ್ ದ ಯೂನಿವರ್ಸ್. ಆಗೇನಾಗುತ್ತೆ, ನಾವು ಏನೇ ಕೆಲಸ ಮಾಡಿ ತುಂಬಾ ಪ್ರಯತ್ನ ಮಾಡಬೇಕಾಗುತ್ತೆ, ಎನರ್ಜಿ ಇಲ್ಲ, ಎನರ್ಜಿ ಫ್ಲೋ ಆಗಲ್ಲ. ಕ್ಯಾನ್ ವಿ ಬಿಕಮ್ ಫ್ರೀ ಫ್ರಮ್ ದಿ ಈಗೋ? ಕ್ಯಾನ್ ವಿ ಬಿಕಮ್ ಫ್ರೀ ಫ್ರಮ್ ರಾವಣ? ರಾವಣದಿಂದ ಬಿಡುಗಡೆ ಆಗಬೇಕು. ಇಸ್ ಇಟ್ ಪಾಸಿಬಲ್? ದೆನ್ ವಿ ಹ್ಯಾವ್ ಟು ಯೂಸ್ ರಾಮಬಾಣ. ರಾಮಬಾಣ ಮೀನ್ಸ್ ಆರೋ ಆಫ್ ರಾವಣ. ರಾಮಬಾಣ. Rama has a bana, bow. It's called Kodanda. Kodanda is the bow of Ravana. Arrow of Ravana is Kodanda is the bow of Rama. Arrow is Rama Bana. Do you have Kodanda and Rama Bana with you? ನಿಮ್ಮ ಹತ್ರ ಇದೆಯಾ? Then Ravana can be killed. ಕೋದಂಡ ಇದೆಯಪ್ಪ ನಿಮ್ಮ ಹತ್ರ? Do you have Kodanda? Kodanda. Kodanda. Who has to be punished? Kodanda means punishment. Kodanda. Who has to be punished? Ignorance has to be punished. That is Ravana. Kodanda means ignorance has to be destroyed. That's called Ravana. ರಾಮಬಾಣ ಮೀನ್ಸ್ ರಾಮಬಾಣಕ್ಕೆ ಯಾವುದೇ ಅಡೆತಡೆ ಇಲ್ಲ. ರಾಮಬಾಣ ನೆವರ್ ಫೇಲ್ಸ್. ಆ ರಾಮಬಾಣ ಇದೆಯೇನಪ್ಪ ನಿಮ್ಮ ಹತ್ರ? ಇಲ್ಲ. ಇದೇ ಇಲ್ಲ. ಅರ್ಥ ಆಗತ್ತಾ? ಯಾವ ರಾಮಬಾಣ? ಯಾವ್ದು ರಾಮಬಾಣ? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ರಾಮಬಾಣ ಇಸ್ ಆರೋ. The arrow has to hit Kodanda. Kodanda is who has to be punished? Not my husband, not my friend, not my enemy, not my boss, not even my brother. My ignorance has to be destroyed. ನನ್ನ ಅಹಂಕಾರ ನಾಶ ಆಗಬೇಕು. ಅದಕ್ಕೆ ಕೋದಂಡ. ಕೋ ಮೀನ್ಸ್ ಹೂ, ದಂಡ ಮೀನ್ಸ್ ಹೂ has to be punished. ರಾಮ ಬಾಣ ಮೀನ್ಸ್ ಆ ಗುರಿ ಮುಟ್ಬೇಕದು. ಗುರಿ ಮುಟ್ಟದು ಯಾವುದು? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವ. ಆ ರಾಮ ನಿಮ್ಮಲ್ಲಿದ್ದಾರೆ. ಆತ್ಮಜ್ಯೋತಿ, ಆತ್ಮಜ್ಯೋತಿ, ಆತ್ಮಜ್ಯೋತಿ ಅದೇ ರಾಮ. ಸೀತೆ ಯಾರು? ಮನಸ್ಸು. ಮನಸ್ಸು ಈಗ ಕಿಡ್ನಾಪ್ ಆಗಿದೆಯಾ ರಾವಣ ಹತ್ರ?
ಮೈಂಡ್ ಇಸ್ ಸ್ಟೋಲನ್. ನೋ. ಮನಸ್ಸು ಕಳೆದೋಗ್ಬಿಟ್ಟಿಯಾ? ಆ ಸೀತೆ ಪುನಃ ರಾಮನ ಸೇರ್ಕೋಬೇಕು. ಅದಕ್ಕೆ ರಾವಣನ ಸೇನೆ ಯಾರು? ಯಾವ್ದು ರಾವಣನ ಆರ್ಮಿ? ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. ರಾಮನ ಸೇನೆ ಯಾರು? ರಾಮನ ಸೇನೆ ಯಾರು? ವಾನರಾಸ್, ಮಂಗಗಳು. ವಾನರ ರಾಮನ ಸೇನೆಯವರು ಮಂಗಗಳು, ವಾನರ. ವಾನರ ಅಂದ್ರೆ ಏನು? ವಾನರ ಅಂದ್ರೆ ಮಂಕಿ ಅಲ್ಲ. ಇಟ್ಸ್ ನಾಟ್ ಮಂಗ ಅಲ್ಲ, ಕೋತಿ ಅಲ್ಲ. ವಾ ನರ. ನರ ಮೀನ್ಸ್ ಹ್ಯೂಮನ್ ಬೀಯಿಂಗ್. ವಾನರ ಮೀನ್ಸ್ ನಾಟ್ ಹ್ಯೂಮನ್ ಬೀಯಿಂಗ್. ವಾ ನರ. They are not called human beings. They are not called monkeys. Monkeys is a wrong translation. There were a Jananga species who is neither human nor monkeys. It's called Vanara. It's called Kapisena in somewhere. Vanara means not human being. That's all it says. And Hanuman is the Mukhya Vanara. Hanuman is the most important Vanara. Hanuman is Rama Bant, servant of Rama. Ramana Sevaka. Rama is Atma Rama. Rama Atma Rama. ಆ ಹನುಮಾನ್ ಇದಲ್ಲ, ಈಸ್ ನಥಿಂಗ್ ಬಟ್ ಮೈ ಪ್ರಾಣ ಶಕ್ತಿ. ಬಿಕಾಸ್ ವಾಯುಪುತ್ರ ಹನುಮಾನ್ ಇಸ್ ಬ್ರತ್, ಪ್ರಾಣ. ಬ್ರತ್ ಇಸ್ ನಾಟ್ ಪ್ರಾಣ. ಬ್ರತ್ ಇಸ್ ಗ್ರಾಸ್, ಉಸಿರು ಸ್ಥೂಲ. ದಿ ಎನರ್ಜಿ ಫ್ಲೋ ವಿತ್ ಇನ್ ದ ಬಾಡಿ ಇಸ್ ಕಾಲ್ಡ್ ಪ್ರಾಣ. ನಮ್ಮ ಒಳಗೆ ಪ್ರಾಣ ಶಕ್ತಿ ಬರುತ್ತೆ. ಅದರಲ್ಲಿ ಔಟ್ ಆಫ್ 5 ಪ್ರಾಣಸ್, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಮುಖ್ಯ ಪ್ರಾಣ, ಮೇನ್ ಪ್ರಾಣ ಇಸ್ ಹನುಮಾನ್. ಮುಖ್ಯ ಪ್ರಾಣ ಇಟ್ಸ್ ಕಾಲ್ಡ್ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಇಸ್ ಹನುಮಾನ್. ಮುಖ್ಯ ಪ್ರಾಣ ಫ್ಲೋಸ್ ಇನ್ ಯುವರ್ ಬಾಡಿ ಇನ್ ದ ಸ್ಪೈನಲ್ ಕಾರ್ಡ್. ಆ ಪ್ರಾಣ ಶಕ್ತಿ ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಪ್ರಾಣ ಶಕ್ತಿ ರಾಮನ ಸೇವೆ ಮಾಡ್ತದೆ. ಪ್ರಾಣ ಶಕ್ತಿ ವರ್ಕ್ಸ್ ಫಾರ್ ರಾಮ. ಮಂಕಿ ಸೇನೆಯ ಮಂಗಳ ಸೇನೆ ಯಾವುದದು? ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ವಾನರಾಸ್. ನರ. ನರ ಮೀನ್ಸ್ ನರ್ವ್ಸ್. ನರ ಮೀನ್ಸ್ ನರ್ವ್ಸ್. ನರ. ಮುಖ್ಯ ಪ್ರಾಣ ಹನುಮಾನ್ ಈಸ್ ಇನ್ ಅವರ್ ಬಾಡಿ. ಪ್ರಾಣ, ಮುಖ್ಯ ಪ್ರಾಣ, ಮೇನ್ ಪ್ರಾಣ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಸಬ್ ಉಪಪ್ರಾಣ. ಕಡೆಗೆ ವಾನರ ಸೇನೆ ನರಗಳಲ್ಲಿ ಪ್ರವಾಹವು ಪ್ರಾಣಶಕ್ತಿ. ನಮ್ಮಲ್ಲಿ 72,000 ನಾಡಿಸವೆ ಪ್ರಾಣಶಕ್ತಿ. ಪ್ರಾಣಾಯಾಮ, ಪ್ರಾಣಾಯಾಮ ಸಾಧನೆ, ಸುಷುಮ್ನಾ ಪ್ರಾಣಾಯಾಮ, ಇದು ರಾವಣ ಮತ್ತು ರಾವಣನ ರಾವಣ ಬಂಟರನ್ನು ನಾಶ ಮಾಡ್ತದೆ. ಇದು ರಾಮಾಯಣದ ಆಧ್ಯಾತ್ಮಿಕ ಚಿಂತನೆ. ಮೂರು ದಿವಸ ದುರ್ಗಾಶಕ್ತಿಯ ಉಪಾಸನೆ. ದುರ್ಗೆ ಅಂದ್ರೆ ದುರ್ಗತಿ ನಾಶಿನಿ. ದುರ್ಗತಿ ನಾಶಿನಿ, ದುರ್ಗಾ ಜೈ ಜೈ. ಕಾಲ ವಿನಾಶಿನಿ, ಕಾಳಿ ಜೈ ಜೈ. ದುರ್ಗತಿ ಅಂದ್ರೆ, ಗತಿ ಅಂದ್ರೆ ಡೈರೆಕ್ಷನ್. ಯಾವ ಡೈರೆಕ್ಷನ್? ಗತಿ ಯಾವ ಡೈರೆಕ್ಷನ್? ನಮ್ದು ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಹೋಗ್ತದೆ, ಬೆಳ್ಕೊಂಡು ಹೋಗುತ್ತೆ. ಅವೇ ಫ್ರಮ್ ಅಸ್, ಅವೇ ಫ್ರಮ್ ದಿ ಆತ್ಮ. ಆತ್ಮನಿಂದ ಆ ಕಡೆ ತಗೊಂಡು ಹೋಗುದು ದುರ್ಗತಿ. ಸದ್ಗತಿ ಯಾವುದು? ಯಾವುದು ಆತ್ಮನ ಕಡೆಗೆ ಹೋಗ್ತದೆ ಅದು ಸದ್ಗತಿ. ಆತ್ಮನಿಂದ ಹೊರಗೆ ಹೋಗುದು ದುರ್ಗತಿ. ಆ ದುರ್ಗತಿ ನಾಶ ಮಾಡ್ಬೇಕಾದ್ರೆ ದುರ್ಗಾಶಕ್ತಿಯ ಪ್ರಾರ್ಥನೆ. ಆ ಅಸುರರಿಗೆ ಬೇರೆ ಬೇರೆ ಹೆಸರುಗಳು ದುರ್ಗಾ ಸಪ್ತಶತಿಯಲ್ಲಿ. ದುರ್ಗಾ ಸಪ್ತಶತಿ, ದುರ್ಗೆಯ ಪಾರಾಯಣ, ಸಪ್ತಶತಿ ಪಾರಾಯಣ. ಆ ಸಪ್ತಶತಿ ಮಹಿಷಾಸುರ, ಧೂಮ್ರವರ್ಣ, ಧೂಮ್ರಲೋಚನ, ಕಡೆಗೆ ಶುಂಭ, ನಿಶುಂಭ, ಈ ರೀತಿ ಬೇರೆ ಬೇರೆ ಅಸುರಿ ಹೆಸರುಗಳು. ಇವ್ಯಾವುದೋ ಮನಸ್ಸಿನ ಟೆಂಡೆನ್ಸಿಗಳು. ದುರ್ಗತಿ. ಸದ್ಗತಿ ಯಾವುದು? ಮನಸ್ಸು ಆತ್ಮನ ಕಡೆ ಹೋಗುದು. ಇದನ್ನ ದುರ್ಗತಿ, ದುರ್ಗಾ ಪೂಜೆ.
ಕಡೆಗೆ ದುರ್ಗಾ ಪೂಜೆಯಿಂದ ಏನಾಗುತ್ತೆ, ನಮ್ಮ ಮನಸ್ಸು ಹೊರಗೆ ಹೋಗ್ತಾ ಇರ್ತದೆ. ಯಾಕಂದ್ರೆ ನಾನು 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 ಅಹಂಕಾರ, ನನ್ನದು ನಂದು 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 ಸ್ವಾರ್ಥ. ಈ ಸ್ವಾರ್ಥಕ್ಕೋಸ್ಕರ ಮನಸ್ಸು ಹೋಗ್ತಾ ಇರ್ತದೆ. ಅದಕ್ಕೆ ಕಾಮ್ಯ ಕರ್ಮ ಅಂತ ಹೇಳ್ತೇವೆ. ಆ ಕಾಮ್ಯ ಕರ್ಮದಲ್ಲಿ ಏನಾಗುತ್ತೆ, ಮನಸ್ಸು ಕದಡಿ ಹೋಗ್ಬಿಡ್ತದೆ. ದುರ್ಗಾಶಕ್ತಿ ನಮ್ಮ ಜಾಗೃತ ಆಗ್ತದೆ ಪ್ರಾಣಾಯಾಮದಿಂದ, ಆಹಾರದಿಂದ, ನಿಷ್ಕಾಮ ಕರ್ಮದಿಂದ, ಕರ್ಮಯೋಗದಿಂದ ದುರ್ಗಾಶಕ್ತಿ ನಮ್ಮ ಜಾಗೃತ ಆಗ್ತದೆ. ಕಡೆಗೆ ಹೃದಯ ಸ್ಥಾನದಲ್ಲಿ ಲಕ್ಷ್ಮೀ ಶಕ್ತಿ. ಲಕ್ಷ್ಮಿ, ನಮ್ಮ ಮನಸ್ಸು ಸದಾಕಾಲ ನನಗೆ 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 ಬೇಕು, ಅದು ಬೇಕು, ಭುಕ್ತಿ ಬೇಕು, ದುಡ್ಡು ಬೇಕು, ಅಧಿಕಾರ ಬೇಕು, ಧನ ಬೇಕು, ಧಾನ್ಯ ಬೇಕು, ಸಂಪತ್ತು ಬೇಕು, ಸಂತಾನ ಬೇಡ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಗಜಲಕ್ಷ್ಮಿ ಎಲ್ಲ ಬೇಕು. ಮೋಕ್ಷ ಲಕ್ಷ್ಮಿ ಬೇಡ. ಆ ಮೋಕ್ಷ ಲಕ್ಷ್ಮಿ ನಮ್ಮನ್ನು ಒಳ ತಗೊಳ್ತಾಳೆ, ಮನಸ್ಸು ಅಂತರ್ಮುಖ ಆಗುತ್ತದೆ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ನಮ್ಮನ್ನು ಹೊರ ತಗೊಳ್ಳುತ್ತದೆ. ಅದು ಭುಕ್ತಿ, ಒಳಗಡೆ ಮುಕ್ತಿ, ಎರಡೂ ಕೂಡ ಲಕ್ಷ್ಮಿ ಆರಾಧನೆ, ಲಕ್ಷ್ಮೀ ಪೂಜಾ. ಹೃದಯ ಸ್ಥಾನದಲ್ಲಿ ಲಕ್ಷ್ಮೀ ಪೂಜಾ. ಆವಾಗ ನಮ್ಮಲ್ಲಿ ಏನಾಗುತ್ತೆ, ಅಲ್ಪ ಪ್ರೇಮ ಇದ್ದು ಅನಂತ ಪ್ರೇಮ ಆಗ್ತದೆ. ಆ ಪ್ರೇಮ ಬೆಳಗ್ತದೆ. ಬಾಹ್ಯದಲ್ಲಿ ಸಂಪತ್ತು, ಅಂತರಂಗದಲ್ಲಿ ಶಮ, ದಮ, ತಿತಿಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ. ಇದೇ ಮಹಾಲಕ್ಷ್ಮಿ. ಕಡೆಗೆ ಆಜ್ಞಾಚಕ್ರಕ್ಕೆ ಬಂದಾಗ ಸರಸ್ವತಿ. 3 ದಿವಸ ಸರಸ್ವತಿ ಪೂಜೆ, 3 ದಿವಸ ದುರ್ಗಾ ಪೂಜೆ, 3 ದಿವಸ ಲಕ್ಷ್ಮೀ ಪೂಜೆ, 3 ದಿವಸ ಸರಸ್ವತಿ ಪೂಜೆ. ಸರಸ್ವತಿ ಪೂಜೆ 3 ದಿವಸದಲ್ಲಿ ನಾವು ಜ್ಞಾನದ ಆರಾಧನೆ ಮಾಡ್ತೇವೆ. ಜ್ಞಾನದಲ್ಲಿ ಅಥವಾ ವಿದ್ಯೆಯಲ್ಲಿ 2 ಮುಖ, ಅಪರಾವಿದ್ಯೆ, ಪರಾವಿದ್ಯೆ. ಅಪರಾವಿದ್ಯೆ ನಮ್ಮ ಜೀವನಕ್ಕೋಸ್ಕರ, ಪರಾವಿದ್ಯೆ ಜೀವನದ ಬಗ್ಗೆ. ಅಪರಾವಿದ್ಯೆಯಲ್ಲಿ ನಿಮ್ಮ ಇಂಜಿನಿಯರಿಂಗು, ಸೈನ್ಸು, ಟೆಕ್ನಾಲಜಿ, ಆರ್ಟ್ಸು ಬರ್ತವೆ. ನೀವು ಜೀವನೋಪಾಯಕ್ಕೆ ಏನೇನು ಬೇಕೋ ಅದೆಲ್ಲ ಬರ್ತವೆ. ಪರಾವಿದ್ಯೆಯಲ್ಲಿ ಆತ್ಮಜ್ಞಾನ, ನಾನು ಯಾರು ಅನ್ನೋದು. ಇದೆರಡಕ್ಕೂ ಅಧಿದೇವತೆ ಸರಸ್ವತಿ. ಪರಾವಿದ್ಯೆ, ಅಪರಾವಿದ್ಯೆ. ಈ ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಈ ಮೂಲಕ ಅವಿದ್ಯೆಯ ನಾಶ ಆಗಬೇಕು, ಅಜ್ಞಾನದ ನಾಶ ಆಗಬೇಕು, ಜ್ಞಾನಶಕ್ತಿ ತೆರಕಬೇಕು. ಹಾಗಾಗ್ಬಿಟ್ಟು ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಏನ್ ಹೇಳ್ತಿದ್ದು, ಬ್ರಹ್ಮಚರ್ಯ ಅಂತ ಹೇಳ್ತಿದ್ರು. ಬ್ರಹ್ಮಚರ್ಯ ಅಂದ್ರೆ ಗುರುಕುಲಕ್ಕೆ ಸೇರಿದಾಗ ಅವರು ಬ್ರಹ್ಮನ ಬಗ್ಗೆ ತಿಳ್ಕೊಳ್ತಾ ಇದ್ರು. ಸೈನ್ಸು, ಟೆಕ್ನಾಲಜಿ, ಆಗಿನ ಕಾಲದಲ್ಲಿ ವಿಜ್ಞಾನ, ಭೂಗೋಳ ಮತ್ತೆ ಆಯುರ್ವೇದ ಎಲ್ಲ ಕಲಿತಿದ್ರು. ಅದು ಪರಾವಿದ್ಯೆ. ಅಪರಾವಿದ್ಯೆ, ಪರಾವಿದ್ಯೆಯಾಗಿ ಆತ್ಮಜ್ಞಾನ, ನಿಸ್ವಾರ್ಥ ಸೇವೆ, ಕರ್ಮಯೋಗ, ಬ್ರಹ್ಮಜ್ಞಾನ ಪಡಿತಾ ಇದ್ರು ಗುರುಕುಲದಲ್ಲಿ. ಸೊ ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಹೇಳೋದು. ಪರಾವಿದ್ಯೆ, ಅಪರಾವಿದ್ಯೆ ಎರಡೂ ಬರ್ತಾ ಇತ್ತು. ಈಗಿನ ಕಾಲದಲ್ಲಿ ಏನಿದೆ, ಪರಾವಿದ್ಯೆ ಕಳೆದೋಗ್ಬಿಟ್ಟಿದೆ. ಮೆಕಾಲೆ ಅನ್ನೋನು ನಮ್ಮ ಭಾರತೀಯ ಸಂಸ್ಕೃತಿಯ ವಿದ್ಯಾಭ್ಯಾಸ ತೆಗೆದು ಬ್ರಿಟಿಷ್ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಆ ವಿದ್ಯಾಭ್ಯಾಸ ಇವತ್ತು ಮುಂದುವರಿತಿದೆ. ನಮ್ಮ ಸನಾತನ ವಿದ್ಯಾಭ್ಯಾಸದಲ್ಲಿ ಪರಾವಿದ್ಯೆ, ಅಪರಾವಿದ್ಯೆ ಎರಡು ಬೇಕಾಗಿತ್ತು. ಶಸ್ತ್ರ, ಶಾಸ್ತ್ರ. ಶಸ್ತ್ರ ಅಂದ್ರೆ ಟೆಕ್ನಾಲಜಿ, ಶಾಸ್ತ್ರ ಅಂದ್ರೆ ಪರಾವಿದ್ಯೆ. ಶಸ್ತ್ರ ಮತ್ತು ಶಾಸ್ತ್ರ ಬಂದಾಗ 21ನೇ ಶತಮಾನವನ್ನು ನಾವು ಸರಿಯಾಗಿ ಎದುರಿಸಲಿಕ್ಕಾಗುತ್ತೆ. ಇದರಿಂದ ದಿವ್ಯ ಭಾರತ, ನವ್ಯ ಭಾರತ, ಭವ್ಯ ಭಾರತ ಬರ್ತದೆ. ಇದು ಕಲ್ಪನೆ. ಭಾರತ ಪುನಃ ಮೇಲಕ್ಕೆ ಕೇಳಬೇಕು, ದಿವ್ಯ ಭಾರತ ಆಗಬೇಕು, ಭವ್ಯ ಭಾರತ ಆಗಬೇಕು, ನವ್ಯ ಭಾರತ ಆಗಬೇಕು. ಪರಾವಿದ್ಯೆ, ಅಪರಾವಿದ್ಯೆ ಎರಡು ಕಲಿಸ್ಬೇಕು. ಅದಕ್ಕೋಸ್ಕರ ನಾವು ವಿಸ್ಕಿಟ್ ಗುರುಕುಲ ಅಂತ ಹೇಳಿ ಮಾಡಿದ್ವಿ. ವಿಸ್ಕಿಟ್ ಗುರುಕುಲ ಯಾಕಂದ್ರೆ ವಿಸ್ಡಮ್, ಜ್ಞಾನಶಕ್ತಿ ಇದೆ ನಮ್ಮಲ್ಲಿ, ಅದು ಪ್ರಜ್ಞಾಶಕ್ತಿ ಆಗಬೇಕು. ಪ್ರಜ್ಞಾಶಕ್ತಿ ವಿಸ್ಡಮ್ ಅಂತ ಹೇಳೋದು. ಪ್ರಜ್ಞಾಶಕ್ತಿ, ಜ್ಞಾನಶಕ್ತಿ, ಪ್ರಜ್ಞಾಶಕ್ತಿ. ಜ್ಞಾನಶಕ್ತಿಯಲ್ಲಿ ಬಾಹ್ಯ ಜ್ಞಾನ ಅಪರಾವಿದ್ಯೆ, ಅಂತರಂಗ ಜ್ಞಾನ ಪರಾವಿದ್ಯೆ, ಉಪನಿಷತ್ತುಗಳು, ಭಗವದ್ಗೀತಾ. ಪರಾವಿದ್ಯೆ, ಅಪರಾವಿದ್ಯೆ ನಮ್ಮಲ್ಲಿ ಇಳಿದಾಗ ಆ ವಿಸ್ಡಮ್ ತೆರ್ಕೊಳ್ತದೆ, ಪ್ರಜ್ಞೆ ತೆರ್ಕೊಳ್ತದೆ. ಅದಕ್ಕೆ ಸರಸ್ವತಿ ಅಂತ ಹೇಳೋದು. ಮಹಾ ಸರಸ್ವತಿ ಅಂತ ಹೇಳಿದ್ವಿ. ಅದಕ್ಕೆ ಸರಸ್ವತಿ, ಮಹಾಸರಸ್ವತಿ. ಲಕ್ಷ್ಮಿ, ಮಹಾಲಕ್ಷ್ಮಿ. ದುರ್ಗಾ, ಮಹಾಕಾಳಿ. ಆ ಮಹಾ ಶಬ್ದ ಸೇರಿದಾಗ ಪರ ಆಗುತ್ತೆ. ಅಂದ್ರೆ ನಮ್ಮ 3 ಗುಣಗಳನ್ನು ಮೀರಿದ ಶಕ್ತಿಯಾಗಿ ಕಾಣ್ತದೆ. ಆ ಪ್ರಜ್ಞೆ ತೆರ್ಕೊಂಡಾಗ ಮಹಾ ಸರಸ್ವತಿ ನಮ್ಮಲ್ಲಿ ತೆರ್ಕೊಳ್ತಾಳೆ. ಆ ಮಹಾಸರಸ್ವತಿ ಆರಾಧನೆ ವಿಜಯದಶಮಿ. ಪ್ರಜ್ಞೆ ಮೂಡಿಬರಬೇಕು. ಹಾಗೆ ಜ್ಞಾನಕ್ಕೂ ಪ್ರಜ್ಞೆಗೂ ಏನ್ ಸಂಬಂಧ? ಸೊ ಜ್ಞಾನದಲ್ಲಿ ನಾವು ತಿಳ್ಕೊಳ್ತೇವೆ, ಸೈನ್ಸು, ಟೆಕ್ನಾಲಜಿ ತಿಳ್ಕೊಳ್ತೇವೆ, ಮೆಡಿಕಲ್, ಡಾಕ್ಟರ್ ತಿಳ್ಕೊಳ್ತೇವೆ. ಅದನ್ನ
ನಾವು ಜೀವನದಲ್ಲಿ ಉಪಯೋಗಿಸಿದಾಗ ಅಲ್ಲಿ ಪ್ರಜ್ಞೆ ಮೂಡಿಬರ್ತದೆ, ವಿಜ್ಡಮ್ ಮೂಡಿಬರ್ತದೆ. ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಹೋಗ್ಬೇಕು, ಸರ್ಜರಿ ಮಾಡಬೇಕು. MBBS ಕಲ್ತಾರ್ರಿ ಅವ್ರದ್ದು ಮಾಡ್ಕೊಂಡ್ರೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಇನ್ನೂ ಅನುಭವ ಇಲ್ಲ. ಆ MBBS ಕಲ್ತರು ಅನುಭವ ಪಡಬೇಕು, 10 ವರ್ಷ ಅನುಭವ ಪಡೆದ್ರೆ ಅಲ್ಲಿ ಏನಾಗುತ್ತೆ, ಒಂದು ವಿಜ್ಡಮ್ ಬರ್ತದೆ ಮೆಡಿಕಲ್. ಆ ವಿಜ್ಡಮ್ ಬೇಕು ನಮಗೆ, ಜ್ಞಾನ ಸಾಕಾಗಲ್ಲ. ಸೊ ನಮ್ಮ ಆತ್ಮಜ್ಞಾನ, ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಜೀವನದಲ್ಲಿ ಉಪಯೋಗ ಮಾಡಿದಾಗ ಅದನ್ನ ಅಪ್ಲೈ ಮಾಡಿದಾಗ ಅಲ್ಲಿ ವಿಜ್ಡಮ್ ಮೂಡಿ ಬರ್ತದೆ, ಪ್ರಜ್ಞಾ. ಅಂತರಂಗದಲ್ಲಿ ಅದನ್ನ ಅಪ್ಲೈ ಮಾಡೋದು ಹೇಗೆ? ಅಂತರಂಗ ಅಪ್ಲೈ ಮಾಡೋದು ಶ್ರವಣ ಮನನ ನಿಧಿಧ್ಯಾಸ. ಬಾಹ್ಯದಲ್ಲಿ ಅಪ್ಲೈ ಮಾಡೋದು ಹೇಗೆ? ಜಗದಿತಾಯ, ಲೋಕ ಕಲ್ಯಾಣಕ್ಕೆ ಸೇವೆ. ಬಾಹ್ಯದಲ್ಲಿ ಮುಂಚೆ ಮಾಡ್ತಾ ಇದ್ವಿ ಸ್ವಾರ್ಥಕ್ಕೋಸ್ಕರ, ನಿಸ್ವಾರ್ಥ ಭಾವನೆಯಿಂದ ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡಿದಾಗ ಬಾಹ್ಯದಲ್ಲಿ ಪರಾವಿದ್ಯೆ ಉಪಯೋಗ ಆಗಬೇಕು, ಅಪರಾವಿದ್ಯೆ. ಅಂತರಂಗದಲ್ಲಿ ಪರಾವಿದ್ಯೆ ಉಪಯೋಗ ಆಗಬೇಕು. ಇವಾಗ ಏನಂತೆ, ಆತ್ಮನೋ ಮೋಕ್ಷಾರ್ಥಂ ಜಗತ್ತಾಯ ಭಾವನೆಯಿಂದ ಕೆಲಸ ಮಾಡಿದಾಗ ನಿಧಾನವಾಗಿ ಪ್ರಜ್ಞೆ ತೆರ್ಕೊಳ್ತದೆ. ಪ್ರಜ್ಞಾ ಓಪನ್ಸಪ್. ಆ ಪ್ರಜ್ಞೆ ತೆರ್ಕೊಂಡಾಗ ನಮ್ಮಲ್ಲಿ ಆತ್ಮಜ್ಞಾನ ಮೂಡಿಬರ್ತದೆ. ಅದೇ ವಿಜಯದಶಮಿ, ಅದೇ ರಾವಣನ ನಾಶ. ಮುಂಚೆ ಕಾಮ ದುರ್ಗಾಶಕ್ತಿಯ ಪ್ರಾರ್ಥನೆ ಯಾಕೋ? ಎಲ್ಲ ರಾವಣನ ಸೇರಿದೆ, ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ. ಲಕ್ಷ್ಮೀ ಶಕ್ತಿಯಿಂದ ದೇವತಾ ಶಕ್ತಿಯ ಪ್ರವೇಶ, ಶಮ ದಮ ತಿತಿಕ್ಷ ಉಪರತಿ ಶ್ರದ್ಧಾ ಸಮಾಧಾನ, ಅದು ದೇವತಾ ಶಕ್ತಿ ನಮ್ಮಲ್ಲಿ ಮುಳುವುದು. ಸರಸ್ವತಿ ಆರಾಧನೆಯಿಂದ ಅಪರಾವಿದ್ಯೆ, ಪರಾವಿದ್ಯೆ. ಪರಾವಿದ್ಯೆ ನಿಮ್ಮ ಜೀವನದಲ್ಲಿ ಯಾವ ಬರ್ತದೆ? ಸದ್ಗುರುಗಳು ನಿಮ್ಮ ಜೀವನದಲ್ಲಿ ಬಂದಾಗ ಪರಾವಿದ್ಯೆ ಬರ್ತದೆ. ಸದ್ಗುರುವಿನ ಬೋಧನೆಯಿಂದ ಪರಾವಿದ್ಯೆ, ಆತ್ಮನ ಮೋಕ್ಷಾರ್ಥಂ ಜಗತ್ತಾಯ ಬರ್ತದೆ. ಕಡೆಗೆ ಆ ಪರಾವಿದ್ಯೆಯನ್ನು ನಾವು ಜೀವನದಲ್ಲಿ ಅಪ್ಲೈ ಮಾಡ್ತಾ 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 ನಮ್ಮಲ್ಲಿ ಪ್ರಜ್ಞಾಶಕ್ತಿ ತೆರ್ಕೊಳ್ತದೆ. ಆ ಪ್ರಜ್ಞಾಶಕ್ತಿ ತೆಗೆದುಕೊಂಡ ದಿವಸ ವಿಜಯದಶಮಿ. ಇದೇ ನಿಜವಾದ ವಿಜಯ. ಜಯ ಮತ್ತು ವಿಜಯದ ಅರ್ಥ ತಗೋಬೇಕು. ಜಯ ಅಂದರೆ ಬಾಹ್ಯದಲ್ಲಿ, ವಿಜಯ ಅಂದ್ರೆ ಅಂತರಂಗದಲ್ಲಿ. ಜಯ ಮತ್ತು ವಿಜಯ, ಜಯ ಯಾವುದರಿಂದ? ಅಪರಾವಿದ್ಯೆಯಿಂದ. ವಿಜಯ ಯಾವುದರಿಂದ? ಪರಾವಿದ್ಯೆಯಿಂದ. ಜಯ ವಿಜಯಗಳನ್ನು ದಾಟಿ ಪ್ರಜ್ಞೆ ತೆರ್ಕೋಬೇಕು. ಅದೇ ಮಹಾಸರಸ್ವತಿ. ಆ ಮಹಾಸರಸ್ವತಿ ಜ್ಞಾನ ಪಡ್ಕೊಂಡ ದಿವಸ ವಿಜಯದಶಮಿ. ಯಾರಿಗಾದ್ರು ಪ್ರಶ್ನೆ ಇದಾನಪ್ಪ ಝೂಮಲ್ಲಿ? ಶೈಲಾ ಅವರೇ, ಶೋಭೋಪಾಧ್ಯಾಯ, ಅನುಪಮ, ಜಯಶ್ರೀ, ಏನಾದ್ರು ಪ್ರಶ್ನೆ ಇದೆಯಾ? No, Guruji. ಎಸ್ ಸಾರಿ ಅನುಪಮ, ಅನ್ಮ್ಯೂಟಿಂಗ್, ವೇಟ್. ಎಲ್ಲ ಕ್ಲಿಯರ್ ಗುರುಜಿ. ಎಸ್ ಅನುಪಮ. No doubts, Guruji. Okay. Jayashree? Yes, Anupama, I have a doubt. ಎಲ್ಲ ಕ್ಲಿಯರು. Ella clear. Anupama, I have a doubt. Do you understand Kannada? I spoke in Kannada. In between you were telling in English, Guruji. That's why, what did you understand? When you said I understood all, what did you understand? I said I have no doubts, Guruji. Okay. I understood that. Yeah. ಹರಿ ಓಂ ಗುರುಜಿ. ಹರಿ ಓಂ ಶೋಭಾ ಅವರೇ. ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಗುರುಜಿ, ಕೇಳ್ತಾ ಇದ್ದೀನಿ. ಅದು ನಮ್ಮ ಹಸ್ಬೆಂಡ್ ಸ್ವಲ್ಪ ಆಪ್ರೇಷನ್ ಆಯ್ತು.